ಸೋಮರಾಯಾಗ ಕೇತನ ಭಿಕ್ಷ ನಿಮ್ಮ ಬಲೆ ಬೆಲ್ಲ ಬಾಲಯ ಕೋ ಇಲ್ಲಿ ಬರ್ತಾವ ಕಾಚಿಲ ಕಡೆಯೋದಕ್ಕೋ ಅದಕ್ಕಾಗೆ ನಮ್ಮ ಮನೆಯಾಗ ಬ್ಯಾಕೋ ಇಲ್ಲಿ ಬರ್ತಾವ ಕಾಚಿಲ ಕಡೆಯೋದಕ್ಕೋ ಅದಕ್ಕಾಗೆ ನಮ್ಮ ಮನೆಯಾಗ ಬ್ಯಾಕೋ ಮ್ಯಾಲ ಮಾನವ ಜನ್ಮಕ್ಕೋ ಗುರುವಿನ ಪದ ತೊಳೆಯಬೇಕು ಬಂದ ಮ್ಯಾಲ ಮಾನವ ಜನ್ಮಕ್ಕೋ ಗುರುವಿನ ಪದ ತೊಳೆಯಬೇಕು ಗುರುವಿನ ಪದ ಧೂಳಾಗಿರಬೇಕು ಮಾನವ ಜನ್ಮ ಆಗೋದು ಸಾರ್ಥಕ ಗುರುವಿನ ಪದ ಧೂಳಾಗಿರಬೇಕು ಮಾನವ ಜನ್ಮ ಆಗೋದು ಸಾರ್ಥಕ ನನದಾನ ಬಾಳ ಕಡಕೋ ಶಕ್ತಿ ನನದಾದ ಬಾಳ ಕಡಕೋ ಗುರುವಿನ ದಯ ಇದ್ದರೆ ಸಾಕೋ ಆಡೆ ಬೆಳುವ ಬೆಳತನಕೋ ಗುರುವಿನ ದಯ ಇದ್ದರೆ ಸಾಕೋ ಆಡೆ ಹೇಳುವ ಬೆಳತನಕೋ ಬಂದ ಮ್ಯಾಲ ಮಾನವ ಜನ್ಮಕ್ಕೋ ಗುರುವಿನ ಪದ ತೊಳೆಯಬೇಕು ಬಂದ ಮ್ಯಾಲ ಮಾನವ ಜನ್ಮಕ್ಕೋ ಗುರುವಿನ ಪದ ತೊಳೆಯಬೇಕು ಗುರುವಿನ ಪದ ಧೂಳಾಗಿರಬೇಕು ಮಾನವ ಜನ್ಮ ಆಗೋದು ಸಾರ್ಥಕ ಗುರುವಿನ ಪದ ಧೂಳಾಗಿರಬೇಕು ಮಾನವ ಜನ್ಮ ಆಗೋದು ಸಾರ್ಥಕ ಅವರ ಮುರಳಿ ತಾಲೂಕು ಆದಿಶಕ್ತಿ ನಡೆದಾವ ಬಾಳ ಕಡಕೋ ಅವರ ಮುರಳಿ ತಾಲೂಕು ಆದಿಶಕ್ತಿ ನಡೆದಾವ ಬಾಳ ಕಡಕೋ ಗುರುವಿನ ದಯ ಇತರ ಸಾಕೋ ಆಡೆ ಹೇಳುವ ಬೆಳತನಕೋ ಗುರುವಿನ ದಯ ಇತರ ಸಾಕೋ ಆಡೆ ಹೇಳುವ ಬೆಳತನಕೋ ಮಾನವ ಜನ್ಮಕ್ಕೋ ಗುರುವಿನ ಪದ ತೊಳೆಯಬೇಕು ಮಾನವ ಜನ್ಮಕ್ಕೋ ಗುರುವಿನ ಪದ ತೊಳೆಯಬೇಕು ಗುರುವಿನ ಪದ ಧೂಳಾಗಿರಬೇಕು ಮಾನವ ಜನ್ಮ ಆಗೋದು ಸಾರ್ಥಕ ಗುರುವಿನ ಪದ ಧೂಳಾಗಿರಬೇಕು ಮಾನವ ಜನ್ಮ ಆಗೋದು ಸಾರ್ಥಕ ಗೋಪಾಲ ಏನಾತ್ರಿಪ್ಪ ನಮ್ಮ ನಿಂಗಪ್ಪನವರು ಹಣದ ಬದ್ದಲ ಎಷ್ಟು ಚಂದ ಮಾತಾಡ್ಯಾರ್ರಿಪ್ಪ ಕಬೀರದಾಸ ಮತ್ತು ಮೌಲಾಲಿ ಶರಣನ ಮಕ್ಕಳು ಹಸೇನಿ ಹುಸೇನಿದು ಹೌದು ಹೇಳಿದ್ರವರು ಹೇಳ್ಯಾರ್ರಿಪ್ಪ ಅವಾಗ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಯಾರೋ ಒಬ್ರು ಹಿರಿಯಾರ ಕತ್ತಿ ಅರ್ಧಾಕ ಬಿಟ್ರಿ ಮುಂದ್ ಹೇಳ್ರಿ ಅಣ್ಣ ಅಂದ್ರ ಅವ್ರು ಒಂಟೆ ಡುಬ್ಬಿ ಯಾಕೆ ಡುಬ್ರಿ ಆಗ್ಯದ ಹೇಳ್ರಿ ಅಂತಂದ್ರು ಯಾರ್ರಿ ಅದರಿಲ್ರಿ ಯಾರ ಹಾ ಯಥಾರ್ಥ ಕೇಳಿದಾಗ ಅದು 200 ರೂಪಾಯಿ ಸಾಲದ ಮಾತ್ರ ಅವ್ರು ಹೇಳಿದ್ರು ಅಲ್ಲಿ ಕಂಚಾನಂ ಕಾರ್ಯಸುದ್ಧ ಅನ್ನುವಂತ ವಿಷಯವನ್ನು ತಂದಿಟ್ರು ಹೌದು ಇಲ್ಲಿ ವಿಷಯ ಯಾಕೆ ಒಂಟೆ ಡುಬ್ಬ ಎತ್ತರ ಅದಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಅದು
ಮಕ್ಕಾ ಮದ್ದಿನ ಶಾರದೊಳಗ ಮೌಲಾಲಿ ಶರಣ ದಿನನಿತ್ಯದಲ್ಲಿ 5 ಹೊತ್ತು ನಮಾಜ್ ಮಾಡ್ತಿದ್ದ. ಒಂದ ಜಾಗದ ಕೂತ್ರ ಒಟ್ಟ ಅವನ ಹೆಸರ ಹೇಳ ನಾಯಿ ಗೆರಿದಾವು ಕಾಲಾಗ ಅವಾಗ ಕಾಲಾಗ ನಾಯಿ ಗೆರಿದಾವ ಏನ್ ಮಾಡುದ. ಮಕ್ಕಾ ಮದ್ದಿನ ಶಾರದೊಳಗ ಮೌಲಾಲಿ ಶರಣ ದಿನನಿತ್ಯದಲ್ಲಿ 5 ಹೊತ್ತು ನಮಾಜ್ ಮಾಡ್ತಿದ್ದ. ನಮಾಜ ಮಾಡುವಂತ ಪ್ರಸಂಗದೊಳಗ ಒಂದಾನ ದಿವಸ ಮಕ್ಕಾ ಮದ್ದಿನ ಶಾರದೊಳಗ ಅತ್ತಿ ಮನೆ ಸೊಸಿ 6 ತಿಂಗಳಾಗಿತ್ತು. ಗಂಡನ ಮನೆಗೆ ನಡ್ಯಾಕ ಬಂದು ಹೊಸ ಜನ್ಮ. ಹೌದು. ಅತ್ತಿ ಬಹಳ ಬೆರಕಿದ್ಲು. ಮನಗಂಡ ಬೆರಕಿ ಹೋಗ್ರಿ. ಅತ್ತಿ ಬಹಳ ಬೆರಕಿದ್ಲು. ಒಂದಾನ ದಿವಸ ಸಂತಿಗೆ ಹೋಗಿ ಬಂದ್ಲು. ಸಂತೆಯಿಂದ ಎಣ್ಣೆ ತರದು ಮರ್ತು ಬಂದಿದ್ಲು. ಮನ್ಯಾಗ ಬಂದು ಸೊಸಿಗೆ ಹೇಳ್ತಾಳ, ನೆರಮಣ್ಣ ಅವ್ರ ಕಡೆಯಿಂದ ಒಂದು ವಾಟಕ ಗಾಣದೆಣ್ಣಿ ಕಡ್ನ ಇಸ್ಕೊಂಡ ಬಾ, ಕಾಯಿಪಾಲಿ ಮಾಡು, ರೊಟ್ಟಿ ಮಾಡು, ಊಟ ಮಾಡ್ಬೇಕಾಗ್ಯದ, ಹಸುವಾಗ್ಯದ ಅವತ್ತಂದು. ಹೌದು. ಅವಾಗ ಅತ್ತಿ ಮನೆ ಸೊಸಿ ಅತ್ತಿ ಮಾತನ್ನ ಕೇಳಿ ಕೈಯಾಗ ವಾಟಕ ತಗೊಂಡು ನೆರಮನೆ ಅವ್ರ ಮನೆಗೆ ಹೋದಲ್ರಿಪ್ಪ. ಒಂದು ವಾಟಕ ಗಾಣದೆಣ್ಣಿ ಕಡ್ನ ಇಸ್ಕೊಂಡು ಓನ್ಯಾಗ ಬರುವಾಗ ಹೊಸವಾಗಿ ನಡ್ಯಾಕ ಬಂದ್ ಹೆಣ್ಮಕ್ಳದು ಅದು ಎಲ್ಲಿ ಆಗ್ಲಿ ಅದೊಂದು ಪದ್ಧತಿ. ಹಿಂದ ನೋಡ್ಕೋತ ಮುಂದ ನೋಡ್ಕೋತ ನೀರಿಗೆ ನೋಡ್ಕೋತ ಹಿಂಗ ಬರೋ ಟೈಮದೊಳಗ ಓನ್ಯಾಗ ಕಾಲು ಎಡಿವಿ ಕೈಯಾಗಿನ ಗಾಣದೆಣ್ಣಿ ವಾಟಕ ಮಣ್ಣು ಪಾಲಾಯ್ತು. ತಳಗ ಬಿದ್ದ ಹೋತ್ರಿಪ್ಪ. ಹೌದ್, ಮಣ್ಣು ಪಾಲಾಯ್ತು. ವಾಟಕ ಗಾಣದೆಣ್ಣೆಲ್ಲ ಮಣ್ಣಾಗ ಬಿದ್ದ ಮಣ್ಣಾಗ ಹಿಂಗಿ ಬಿಟ್ಟಿತು. ಅತ್ತಿ ಮನೆ ಸೊಸಿ ಕಣ್ಣಾಗ ನೀರ್ ತಂದಳ ಕತ್ಲು. ನಮ್ಮ ಅತ್ತೆ ಮೊದಲೇ ಕೆಟ್ಟದಾಳ. ಇನ್ನ ನಾ ಗಾಣದೆಣ್ಣೆ ಒಯ್ಲಿಲ್ಲ ಅಂದ್ರ ನಮ್ಮ ಅತ್ತೆ ಒಗತನದಾಗ ನೀರ್ ಅನಸ್ತಾಳ. ಭಗವಂತ ಇನ್ನೇನ್ ಮಾಡ್ಲ ತಳ್ಕೋತ ಕೂತಂತ ಟೈಮದೊಳಗ ಮೌಲಾಲಿ ಶರಣ ನಮಾಜ್ ಮುಗಿಸಿ ಅದೇ ಓಣಿಯಿಂದ ಬರ್ತಿದ್ದ. ಹೌದಲ್ರಿಪ್ಪ. ಹೌದು. ಬರುವಂತ ಟೈಮದೊಳಗೆ ಯಾಕೆ ಅಲಾಕತ್ತಿದಿ ತಾಯಿ, ನಿನಗೇನಂತ ಸಂಕಟ ಬಂದದ ಅಂದಾಗ ಮೌಲಾಲಿ ಶರಣಗ ಹೆಣ್ಣ ಮಗಳು ಹೇಳ್ತಾಳೆ, ಯಪ್ಪ ನಮ್ಮ ಅತ್ತಿ ಗಾಣದೆಣ್ಣಿ ವಾಟಗ ಕಡ್ನ ತರಾಕ ಕಳಿಸಿದ್ಲು. ತಗೊಂಡು ಹೋಗುವಾಗ ಕಾಲು ಎಡವಿ ಗಾಣದೆಣ್ಣಿ ವಾಟಗ ಬಿದ್ದದ. ಈ ಎಣ್ಣೆ ಎಲ್ಲ ಮಣ್ಣಾಗ ಹಿಂಗ್ಯದ, ಭೂಮಿ ತಾಯಿ ಕುಡ್ದಾಳ. ಹೌದು. ನನ್ನ ಗತಿ ಹಂಗಿನ ನಮ್ಮ ಅತ್ತಿ ನನ್ನ ಜನ್ಮ ಇಡಂಗಿಲ್ಲ ತಂದಾಗ ಮೌಲಾಲಿ ಶರಣ ಹೇಳ್ತಾನ, ಯಾವಾಗ ಕಣ್ಣೀರ್ ಹಾಕಬೇಡ, ಮುತ್ತೋದಿ ಹೆಣ್ಮಕ್ಳ ನಮ್ಮ ಮಕ್ಕಾ ಮದ್ದಿನ ಶಾರದಾಗ ಕಣ್ಣೀರ್ ಹಾಕಿದ್ರ ಒಳ್ಳೇದಾಗಲ್ಲ ತಾಯಿ, ಅಳಬ್ಯಾಡ ಕಣ್ಣೀರ್ ವರ್ಷ ತಿಳ್ಕೊಂಡು ಭೂಮಿ ತಾಯಿಗೆ ಮೌಲಾಲಿ ಶರಣ ಹೇಳ್ತಾನೆ, ಅತ್ತಿ ಮನೆ ಸಂಸಾರ, ಅತ್ತಿ ಮನೆ ಸುಶಿ ಸಂಸಾರ ಹಾಳಾಗ್ತದ ತಾಯಿ ಗಾಣದೆಣ್ಣೆ ಕೊಡುವತ್ತ ಭೂದೇವಿಗೆ ಕೇಳ್ದ. ಅವಾಗ ಭೂಮಿ ತಾಯಿ ಎತ್ತ ನಿತ್ತ ಪ್ರತ್ಯಕ್ಷ ಆಗಿ ಮೌಲಾಲಿ ಶರಣಿಗೆ ಹೇಳ್ತಾಳೆ, ಮೌಲಾ ಊಟ ಮಾಡಿರ್ತಕ್ಕಂತ ಅದನ್ನ ಹೊಳ್ಳಿ ಕಾರತೇನು ನನಗ, ಯಾಕ್ರಿ ಏನ್ ವಿಷಯ? ನಾ ಸುಮ್ಮನೆ ಕಡೆ ಮಾತಾಡೋದು ನೀವು ಕಟ್ರಿ ತರ ಯಾರ್ರಿ ಈಗ ವಿಷಯ ಕೇಳಿದವ್ರು ನೀವು ಓದಲು ಇದನ್ನ ಪುರಾಣ ಹೆಸರು ಬೇಕಣಪ್ಪ ನಿಂಗ? ಬ್ಯಾಡ ತಡ್. ಅವಾಗ ಭೂದೇವಿ ಹೇಳ್ತಾಳ, ಅಲ್ಲೋ ಮೌಲಾ ಊಟ ಮಾಡಿನಿ, ಊಟ ಮಾಡಿದಂತ ಅದನ್ನ ಕಾರ ಅಂತ ಹೇಳ್ತೀಯಲ್ಲೋ, ಇದು ನಿನ್ನ ಧರ್ಮ ಏನಂದು? ಧರ್ಮ ಏನಿಂದು? ಮೌಲಾಲಿ ಶರಣ ಹೇಳ್ತಾನೆ, ನೀ ಗಾಣದೆಣ್ಣೆ ತಿರುಗಿ ಕೊಡ್ಲಿಲ್ಲ ಅಂದ್ರೆ ಹೆಣ್ಣು ಮಗಳ ಜೀವನ ಹಾಳಾಗ್ತದ ತಾಯಿ, ಪಾಪಕ್ಕೆ ಗುರಿ ಆಗೋದು ಬೇಡ. ಗಾಣದೆಣ್ಣೆ ಹೊಳಿ ಕೈ ಮುಗಿತನ್ರಿ, ಗಪ್ಕೊಂಡ್ರಿ, ಯಾಕೆ ಮಾತಾಡಕತ್ತೀರಿ? ಹಿಂದಿನ ಏನ್ ಕೆಳಗಿರಿ ಗಪ್ರಲಿ ಹಂಗ್ಯಾಕದ? ಆ ಟೈಮದೊಳಗ ಮೌಲಾಲಿ ಶರಣ ಹೇಳಿ, ಕೊಡ್ಬೇಕಾಗ್ತದ, ಹೆಣ್ಣು ಮಗಳ ಜೀವನ ಹಾಳು ಮಾಡೋದೇ ವಾಡಬೇವ, ಗಾಣದೆಣ್ಣೆ ಹೊಳಿ ಕೊಡು ಅಂದಾಗ ನಾ ಊಟ ಮಾಡಿರ್ತಕ್ಕಂಥದ್ದು ಕೊಡುದಿಲ್ಲ ಮೌಲಾ, ಇದು ನನ್ನಿಂದ ಆಗದಂತ ಮಾತಾ ತಂದಾಗ ಮೌಲಾಲಿ ಶರಣ ಸಿಟ್ಟಿಗೇರಿ ಎಲ್ಲಿ ಗಾಣದೆಣ್ಣೆ ಬಿದ್ದಿತ್ತು ಮಣ್ಣ ಅದೆಲ್ಲ ಉಂಡಿತ್ತು. ಹೌದು. ಅಟ್ಟ ಮಣ್ಣ ರಾಡಿಯನ್ನ ತಗೊಂಡ ಅವನೇ ಕೈಯಾಗ ಹಿಡ್ದ ವಾಟಕಾದೊಳಗೆ ಹಿಂಡಿ ಬಿಟ್ಟ. ವಾಟಕಾದೊಳಗೆ ಏನು ಹಿಂಡಿ ಬಿಟ್ಟು ಮುಟ್ಟಿಗೆ ಹಿಡ್ದ ಗಾಣದೆಣ್ಣೆ ವಾಟಕ ತುಂಬಿತ್ತು, ಮಣ್ಣು ಕೆಳಗೆ ಹೋಗದ.
ತುಗಾಯವ ನಿನ್ನ ಗಾಣದಿ ನೀವು ಅಡ್ಗ ತಗೊಂಡ್ರೆ ನಿನ್ನ ಮನೆಗೆ ಹೋಗತ್ತೆ ಹೆಣ್ಮಗ ಹೇಳ್ದ ಇರ್ಲಿ ಯಾಕೆ ಹೋಗಲ್ತು ಮೌಲಾಲಿ ಶರಣ ಕೊಟ್ಟಾನ ಹೆಣ್ಮಗಳ ಜೀವನ ಹಾಳಾಕೈತ ನಾ ಹೋಗ್ಲಿ ಬಿಡತ್ತ ಭೂದೇವಿ ದೊಡ್ಡ ಮನಸ್ಸು ಮಾಡಿದ್ಲು ಭೂಮಿ ತಾಯಿ ಹೌದು ಆದ್ರ ಜೀವನದೊಳಗ ದೇವ್ರು ಕೊಟ್ಟಾನ ಅಂತಂದ್ರ ತೊಡಿ ಮರಿ ಮಾಡ್ಕೊಂಡು ನಾವು ಉಣ್ಬೇಕಾಗ್ತದ ತೊಡಿ ಮರಿ ಮಾಡ್ಕೊಂಡ್ ಉಣ್ಬೇಕಲ್ರಿಪ್ಪ ಅತ್ತಿ ಮನೆ ಸೊಸಿ ಅಂಗೈಯಾಗ ವಾಟಕ ಹಿಡ್ಕೊಂಡ್ರ 4 ಹೆಜ್ಜೆ ಮುಂದ್ ಹೋಗಿ ಹಿಂದ ಹೊಳ್ಳಿ ನೋಡಿ ಭೂದೇವಿಗೆ ಅಪಹಾಸ್ಯ ಮಾಡಿ ನಕ್ಕೋತ್ ಹೋಗಿ ಬಿಟ್ಟಳು ನೋಡ್ರಿಪ್ಪ ಎಷ್ಟ್ ಸೊಕ್ಕು ಬತ್ ಭೂದೇವಿಗೆ ಅವಮಾನ ಆಯ್ತು ನಾ ಬ್ಯಾಡ ಅನ್ನಕಾಗಲಿ ಮೌಲಾಲಿ ಶರಣ ಎಣ್ಣೆ ಎಸದ್ ಕೊಟ್ಟ ಅತ್ತೆ ಮನೆ ಸೊಸಿ ನನಗ ನೋಡಿ ಹಾಸ್ಯ ಮಾಡಿ ನಕ್ಕಲಲ್ಲ ಇದು ನನಗ ಅವಮಾನ ಆಯ್ತು ಅಂತ ಮನಸ್ಸಿಗೆ ಕೆಟ್ಟಾಯ್ತು ಮೌಲಾ ಮುಂದೊಂದು ಟೈಮ್ದೊಳಗ ನಾನಿನ್ನ ಈ ಶೇಟ ತೀರ್ಸ್ಕೊಂಡೇ ಬಿಡ್ತೀನಿ ಅಂದು ಹೌದು ಮೌಲಾಲಿ ಶರಣ ಸಾಗಿ ಮುಂದ್ ಹೋದ ಮುಂದ್ ಒಂದು ದಿವಸ ಮೌಲಾಲಿ ಶರಣ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಹೌದು ಅಂದ್ರ ಸಾಯು ಕಾಲಕ್ಕೆ ಏನಾಗ್ಬಿಡ್ತು ಶರೀರ ಉಳಿತು ಜೀವಾತ್ಮ ಹೋಯ್ತು ಹೋಯ್ತಲ್ರಿ ಮೌಲಾಲಿ ಶರಣನ ಶರೀರ ಮಶಾನ ಭೂಮಿಗೆ ಯಾಕ ತಗೊಂಡ್ ಹೊಂಟ್ರು ಮಶಾನ ಭೂಮಿ ದ್ವಾರ ಬಾಗಲಿಗೆ ನಿತ್ತ ಭೂದೇವಿ ಹೇಳ್ತಾಳ ಯಾರು ಇಲ್ಲಿ ಯಾಕ ತಂದಿರಿ ಅಂತಂದಾಗ ಮೌಲಾಲಿ ಶರಣನ ಶವ ತಗೊಂಡು ಹೋಗುವಂತ ಜನರೆಲ್ಲ ಹೇಳ್ತಾರ ಇದು ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಮೌಲಾಲಿ ಶರಣನ ಪ್ರಾಣ ಹೋಗ್ಯದ ಶವ ಸಂಸ್ಕಾರ ಮಾಡಾಕ ಮಶಾನ ಭೂಮಿಗೆ ಒಯ್ಯಾಕತ್ತೀವಿ ಅಂತಂದಾಗ ಭೂದೇವಿ ಹೇಳ್ತಾಳ ಏನ್ ಹೇಳ್ತಾಳ್ರಿಪ್ಪ ನನ್ನ ಮ್ಯಾಲ ಒಂದು ವಾಟಗ ಗಾಣದೇನೆ ಬಿಟ್ಟಿಲ್ಲವ ಮತ್ ಇವನ್ಯಾಂಗ ನಾ ಇಟ್ಕೊಲ್ಲಿ ಅಂತಂದ್ಲೈತಿ ನೋಡ್ರಿಪ್ಪ ದಗದ ಇವನ್ಯಾಂಗ ನಾ ಇಟ್ಕೊಲ್ಲಿ ನನ್ನಲ್ಲಿ ಜಾಗ ಇಲ್ಲ ಅವನ್ ಎಲ್ಲಿ ಒಯ್ತಿರಿ ವೈರಿ ಅಂದ್ಲು 3 ರಾತ್ರಿ 3 ಹಗಲಿ ತಿರುಗಾಡಿದ್ರೆ ಎಲ್ಲಿಯೂ ಭೂಮಿ ಒಳಗ ಭೂಮಿ ತಾಯಿ ಜಾಗ ಕೊಡ್ಲಿಲ್ಲಲ್ರಿ ಕಡೆಗೆ ಇಸ್ಲಾಂ ಧರ್ಮದವ್ರು ಏನ್ ಮಾಡಿದ್ರು ಅಂತಂದ್ರ ರೋಡ್ ದಂಡಿಗೆ ಒಂದು ಒಂಟೆ ಸತ್ತು ಬಿದ್ದಿತ್ತು ಒಂಟಿ ಡುಬ್ಬ ಹರದ ಅದ್ರೊಳಗ ಮೌಲಾಲಿ ಶರಣನ ಮಣ್ಣು ಕೊಟ್ರು ಅದರ ಸಂಬಂಧ ಒಂಟಿ ಡುಬ್ಬ ಎತ್ತರದ ನೀವು ಕೇಳಿರ್ತಕ್ಕಂತ ಮಾತ ಇದು ಇಸ್ಲಾಂ ಧರ್ಮದ ಕುರಾಣದಾಗ ಐತಿ ಇದು ಬಂಡ ಮಾತಲ್ಲ